ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಬ್ಲಾಗ್ ಬಂದು ನಾನು ಅಗೇನ್ ನಮ್ಮ ಆಫೀಸಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇಲ್ಲಿ ಬಂದು ಇವತ್ತು ನಮಗೆ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಸೊ ಆ್ಯಕ್ಟಿವಿಟಿಯಲ್ಲಿ ಬಂದು DIY ಆ್ಯಕ್ಟಿವಿಟಿ ಮಾಡ್ತಿದ್ದೀವಿ ಗೈಸ್. ಬನ್ನಿ ಗೈಸ್, ಇವಾಗ DIY ಲ್ಯಾಬ್ಗೆ ತೋರಿಸ್ತೀನಿ ಹೆಂಗಿದೆ ಏನು ಅಂತ. ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಗೈಸ್ ನೋಡಿ ಗೈಸ್, ಇದೇ ನಮ್ಮ DIY ಲ್ಯಾಬು. ಮತ್ತು ಇವ್ರು ಬಂದು ಲಲಿತ್ ಬ್ರೋ ಅಂತ. ಇವ್ರು ಒಳ್ಳೆ ಫುಲ್ಲು ಲೈಕ್ ಏನು ಅಂದರೆ ಒಂದು ಒಳ್ಳೆ ಇಂಜಿನಿಯರಿಂಗು ಕಾರ್ಪೆಂಟರ್ ಲೆವೆಲ್ಗೆ ಫುಲ್ ವರ್ಕ್ ಮಾಡೋ ಇಂಟ್ರೆಸ್ಟಿಂದ ಫುಲ್ ಕಟ್ ಮಾಡ್ತಿದ್ದಾರೆ. ಫುಲ್ ಎಕ್ಸೈಟೆಡಾಗಿ ನೋಡೋಣ ಏನು ಕಟ್ ಮಾಡ್ತಾರೆ ಅಟ್ ದ ಎಂಡ್ ಆಫ್ ದ ಡೇ. ಲೈಕ್ ಏನು ಮಾಡಿ ನಮಗೆ ಪ್ರೆಸೆಂಟ್ ಮಾಡ್ತಾರೆ ನೋಡೋಣ ಗೈಸ್. ಇವಾಗ ಬಂದು ಸದ್ಯಕ್ಕೆ ಅವ್ರು ಬಂದು P ಅನ್ನೋ ಲೆಟರ್ನ ಮಾಡ್ತಿದ್ದಾರೆ. ನೋಡೋಣ ಏನು ಮಾಡ್ತಾರೆ ಏನು ಅಂತ. ಈಗ ಆದಷ್ಟು ಡಿಸ್ಟರ್ಬ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ನೋಡೋಣ, ಆದರೆ ಡಿಸ್ಟರ್ಬ್ ಆದರೆ ಆಗಲ್ಲ ಅನಿಸುತ್ತೆ ನನ್ನ ಪ್ರಕಾರ ಗೈಸ್. ಅದು ಆವಾಗಲೇ ಮಾಡಿರೋದು ನೀಟಿಗೆ ಬಂದಿಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಇವಾಗ ಮತ್ತೆ ಇನ್ನೊಂದು ಶೀಟ್ ತೊಗೊಂಡು ಮತ್ತೆ ಸ್ಟಾರ್ಟಿಂಗಿಂದ ಕಟ್ ಮಾಡ್ತಿದ್ದಾರೆ. ಕಟ್ ಮಾಡಬೇಕಾದ್ರೆ ಡಿಸ್ಟರ್ಬ್ ಮಾಡೋದಕ್ಕೆ ಒಂಥರ ನೋಡಿ ಗೈಸ್ ಏನು ಲುಕ್ ಕೊಡ್ತಾರೆ ನೋಡಿ ಗೈಸ್. ಡಿಸ್ಟರ್ಬ್ ಮಾಡಿದ್ರೂ ಈ ಕಾಲದಲ್ಲಿ ಆಗಲ್ಲ. ಮಜಾ ನೈ ಆ ರಹಾ ಹೈ ಗೈಸ್. ಇವ್ರು ನಮ್ಮ ಮಿನಿ ದೊಡ್ಡಣ್ಣ. ನಿಮ್ಮ ಅಪ್ಪ ಕೊಡ್ತಾನೆ. ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೋಗಿ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಗೈಸ್. ಆಮೇಲೆ ಅದು ಲಿಟ್ರಲಿ ಬರಲಿಲ್ಲ. ಆಮೇಲೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ನನ್ನ ಹೆಸರು ಸಿಂಬಲ್ ಕಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆದರೂ ಬರಲಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ನೋಡಿದ್ರೆ ನಮ್ಮ ಅಣ್ಣ ದೊಡ್ಡಣ್ಣ ಹಾಗೂ ನಮ್ಮ ಮ್ಯಾನೇಜರ್ ಅವರಿಬ್ಬರು ಆಯಿತು. ಆಮೇಲೆ ನೆಕ್ಸ್ಟ್ ಲೆವೆಲ್ಗೆ ರಿಯಲ್ ಗನ್ ಮಾಡೋ ಇಂಟ್ರೆಸ್ಟಲ್ಲಿ ಫುಲ್ ರಿಯಲ್ ಗನ್ ಥರ ಫುಲ್ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಗೈಸ್. ಈ ಫುಲ್ ಏನು ಅಂದರೆ ರಿಯಲ್ ಗನ್ ಹೆಂಗಿರುತ್ತೋ ಆ ಥರ ಮಾಡೋಕ್ಕೆ ಕಂಪ್ಲೀಟಾಗಿ ರೆಡಿ ಮಾಡ್ತಿದ್ದಾರೆ. ಇನ್ನೇನು ನೆಕ್ಸ್ಟು ಗನ್ ರೆಡಿ ಆಗಿದ ತಕ್ಷಣ ಯಾರನ್ನಾದ್ರೂ ಶೂಟ್ ಮಾಡಿ ಸಾಯಿಸೋದಷ್ಟೇ ಗೈಸ್. ಈ ಕಡೆ ಇನ್ನೊಂದು ಸರಿ ಲೈಕ್ ನಾನು ಹೇಳೋದ್ನಲ್ಲ ಲಲಿತ್ ಬ್ರೋ ಅಂತ, ಅವ್ರ P ಲೆಟರ್ ಮುರಿದೋಯ್ತು. ಅದಕ್ಕೆ ಮತ್ತೆ ಇನ್ನೊಂದು ಸರಿ ನಮ್ಮ ಮ್ಯಾನೇಜರ್ ಸ್ವಲ್ಪ ಹೆಲ್ಪ್ ಮಾಡಿದ್ರು ಆ ಬ್ರೋಗೆ. ಈ ಕಡೆ ಇನ್ನೂ ಫಿಕ್ಸಿಂಗ್ ನಡೀತಾನೆ ಇದೆ. ಆಮೇಲೆ ಮತ್ತೆ ಡ್ರಿಲ್ಲಿಂಗ್ ಮಾಡೋಕ್ಕೆ ಬಂದರು, ಹೆಲ್ಪ್ ಮಾಡಿದ್ರು. ಫೈನಲಿ ಆ ಫಿನಿಶಿಂಗ್ ಬಂದಿಲ್ಲ ಅಂತ ಹೇಳಿ ಅಷ್ಟೇ. ಆಮೇಲೆ ಫೈನಲಿ ಅದನ್ನ ಡ್ರಿಲ್ಲಿಂಗ್ ಮಿಷಿನಲ್ಲಿ ಡ್ರಿಲ್ಲೆಲ್ಲ ಮಾಡಬೇಕಿತ್ತು. ಲೈಕ್ ಇವತ್ತಿನ ಆ್ಯಕ್ಟಿವಿಟಿ ಕಂಪ್ಲೀಟಾಗಿ ಬರೀ ಆ್ಯಕ್ಟಿವಿಟಿ ಈ ಥರ ಡ್ರಿಲ್ಲಿಂಗ್ ಮಿಷಿನ್ಸು ಮತ್ತು ಸ್ಮೂತಿಂಗ್ ಮಾಡೋ ಮಿಷಿನ್ಸ್ ಎಲ್ಲ ಇಟ್ಕೊಂಡು ನಾವು ಆ್ಯಕ್ಟಿವಿಟಿ ಕಂಪ್ಲೀಟ್ ಮಾಡಬೇಕಿತ್ತು ಗೈಸ್. DIY ಲ್ಯಾಬಲ್ಲಿ ಆ್ಯಕ್ಟಿವಿಟಿ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ಆಲ್ಮೋಸ್ಟ್ ಒಂದು ಲಂಚ್ ಟೈಮಿಂಗ್ ಆಗಿತ್ತು. ಸೊ ಅದಕ್ಕೆ ನಾವು ಮೊನ್ನೆ ಕೂಡ ಪ್ಲ್ಯಾನ್ ಮಾಡಿದ್ವಿ, ಲೈಕ್ ಏನಾದರೂ ಡೆಸರ್ಟ್ ಮಾಡ್ತಾರೆ ಅಂತ ಹೇಳಿದರು. ಸೊ ಡೆಸರ್ಟ್ಗೋಸ್ಕರ ಬೇಕಾಗಿರೋದು ಐಟಮ್ಸ್ ಎಲ್ಲ ತೊಗೊಂಬಂದರು. ಇದು ಬಂದು ಸಿಂಪಲಾಗಿ ಮಾಡಿದ್ದಂಥ ಡೆಸರ್ಟ್. ಲೈಕ್ ಏನು ಅಂದರೆ ನಾರ್ಮಲ್ ಯೂಶ್ವಲಿ ಮನೇಲಿ ಬನಾನ ಇರುತ್ತಲ್ಲ, ಬನಾನೂ ತೊಗೋಬೋದು. ರೋಸ್ ಗುಲ್ಕನ್ ಇತ್ತು, ರೋಸ್ ಗುಲ್ಕನ್ ಬೇಕಿತ್ತು. ಮತ್ತು ಒಂದು ಐಸ್ ಕ್ರೀಮ್ ಲೈಕ್ ಫ್ಯಾಮಿಲಿ ಪ್ಯಾಕ್ ತೊಗೊಳ್ಳಿ. ನೀವು ಜಾಸ್ತಿ ಜನ ಇದ್ದರೆ ಫ್ಯಾಮಿಲಿ ಪ್ಯಾಕ್ ತೊಗೊಳ್ಳಿ, ಇಲ್ಲಾಂದರೆ ಬೇಡ. ಮತ್ತು ಬಟರ್ ತೊಗೊಳ್ಳಿ. ಇದಿಷ್ಟು ಲೈಕ್ ನಿಮ್ಗೆ ಇನ್ನೊಂದು ಅಡಿಷ್ನಲಾಗಿ ಏನಾದರೂ ಲೈಕ್ ಜಾಮೂನ್ ಇಲ್ಲಾಂದರೆ ಜೇನುತುಪ್ಪ ಇದು ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು. ಸೊ ನಾವು ಈ ಥರ ಎಲ್ಲ ಪ್ರಿಪೇರ್ ಮಾಡಿಕೊಂಡ್ರೆ ನೀವು ಕೇಳ್ಬೋದು ಮಧ್ಯದಲ್ಲಿ ಏನಕ್ಕೆ ಕೊತ್ತಂಬರಿ ಬಂತು ಅಂತ. ಕೊತ್ತಂಬರಿ ಬಂದು ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಕೊತ್ತಂಬರಿ ಮತ್ತು ಗಾರ್ಲಿಕ್ ಬಂದು ಬೇರೆದಕ್ಕೋಸ್ಕರ ನಾವು ಯೂಸ್ ಮಾಡ್ತಿದ್ವಿ. ಈ ಕಡೆ ಬಟರ್ ಕೂಡ ನಾವು ಆ್ಯಡ್ ಮಾಡ್ಕೊಂಡಿದ್ದೀವಿ, ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾಣೆ. ಫೈನಲಿ ಬಟರ್ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ನಾವು ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ತಂದಿದ್ವಲ್ಲ, ಸೊ ಐಸ್ ಕ್ರೀಮಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಸ್ಕೂಪ್ ಹಾಕ್ಕೊಂಡು ಎಲ್ಲನೂ ಲೈಕ್ ಮಿಕ್ಸ್ ಮಾಡಬೇಕು. ಏನು ಅಂದರೆ ಐಸ್ ಕ್ರೀಮು, ಬಟರು, ಗುಲ್ಕನ್ನು ಮತ್ತು ಬನಾನಾ. ನೀವು ಆ್ಯಸ್ ಐ ಸೆಡ್ ನಾನು ಜೇನುತುಪ್ಪ ಇದ್ದರೂ ಜೇನುತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ನಿಜ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ. ಡೆಸರ್ಟು ಮತ್ತು ಇದು ಹೆಲ್ತಿ ಕೂಡ ಇರುತ್ತೆ. ಮತ್ತು ಫಾಸ್ಟ್ ಫುಡ್ ಆಯಿತು. ಆಮೇಲೆ ಇದು ಫಾಸ್ಟ್ ಫುಡ್ಗೆ ಇರುತ್ತೆ, ಲೈಕ್ ಬೇಗನೂ ಆಗುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ. ಲೈಕ್ ನಾವು ಅಂದ್ಕೊಂಡಿರ್ತೀವಿ ಕಾರ್ಪೊರೇಟ್ ಲೈಫ್ ಬಂದು ಆ ಥರ ಇರುತ್ತೆ, ಈ ಥರ ಇರುತ್ತೆ, ತುಂಬ ಕಷ್ಟ ಇರುತ್ತೆ ಅಂತ. ಬಟ್ ಲಿಟ್ರಲಿ ನಾವು ಎಂಜಾಯ್ ಮಾಡೋದು ಮತ್ತು ನಮಗೆ ಸಿಗೋವಂಥ ಟೀಮ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ತುಂಬ ಲಕ್ಕಿ ಮಾಡಿದ್ದೀನಿ ನನ್ನ ಟೀಮ್ ಸಿಗೋಕ್ಕೆ. ಲೈಕ್ ಈಚ್ ಆ್ಯಂಡ್ ಎವ್ರಿ ಸಿಂಗಲ್ ಬೆಸ್ಟಾಗಿ ಎಂಜಾಯ್ ಮಾಡ್ತೀನಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಇವ್ರು ಬಂದು ನಮ್ಮ ಕಾವ್ಯ ಸೀನಿಯರ್. ಆ್ಯಟಿಟ್ಯೂಡ್ ಅನ್ನೋದೇ ಇಲ್ಲ ಗೈಸ್. ನೋ ಕಾಮೆಂಟ್ಸ್. ಇವ್ರ ಹೆಸರು ಲಕ್ಷ್ಮಿ ಅಂತ ಗೈಸ್. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಖತಮ್.
ಈ ಕಡೆ ಇನ್ನೊಂದು ಕಡೆ ಬಂದು ಲೈಕ್ ಆವಾಗಲೇ ಡೆಸರ್ಟ್ ಎಲ್ಲ ತಿಂದಾದಮೇಲೆ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಈವ್ನಿಂಗ್ ಅರೌಂಡ್ 3 o'clock ಹಂಗೆ ಲೈಕ್ ಗಾರ್ಲಿಕ್ ಬ್ರೆಡ್ ಮಾಡಬೇಕು ಅಂತ ಹೇಳಿ ಇವಾಗ ಫುಲ್ ಬಟರ್ ಎಲ್ಲ ಎತ್ಕೊಂಡು 2 ಪ್ಯಾಕೆಟ್ ಬಟರ್ ಎತ್ಕೊಂಡಿದ್ದೀವಿ ನಾವು. ಅದಕ್ಕೆ ಚಿಕ್ಕದಾದಂಥ ಗಾರ್ಲಿಕ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಕೊರಿಯಂಡರ್ ಲೀಫ್ ಆಗಲೇ ಹೇಳಿದ್ನಲ್ವ ನಾನು ಕೊರಿಯಂಡರ್ ಏನಕ್ಕೆ ಕಟ್ ಮಾಡ್ತಿದ್ದೀನಿ ಅಂತ, ಅಂದರೆ ಈ ಡಿಶ್ ಮಾಡೋದಕ್ಕೋಸ್ಕರ ಕಟ್ ಮಾಡ್ತಿದ್ದಿದ್ದು ನಾವು. ಸೊ ಇವತ್ತು ಟೋಟಲಿ 2 ಡಿಶ್ ಮಾಡಿದ್ರಿ. ಕಂಪ್ಲೀಟಾಗಿ ಇಟ್ ವಾಸ್ ಲೈಕ್ ಕಂಪ್ಲೀಟ್ಲಿ ಎಂಜಾಯ್ಮೆಂಟ್. ಒಂದು ಕಡೆ ಆ್ಯಕ್ಟಿವಿಟಿ ಕಂಪ್ಲೀಟ್ ಮಾಡಿದ್ರಿ, ಹಾಗೆ ಕುಕ್ಕಿಂಗ್ ಕೂಡ ಲೈಕ್ ಲೈಟಾಗಿ ಸ್ನ್ಯಾಕ್ಸ್ ಮಾಡ್ಕೊಂಡ್ವಿ. ಅದೆಲ್ಲ ಗಾರ್ಲಿಕ್ಕು ಮತ್ತು ಕೊರಿಯಂಡರ್ ಲೀಫ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಟರ್ಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಬ್ರೆಡ್ ಲೈಕ್ ಬ್ರೌನ್ ಬ್ರೆಡ್ ಆದರೂ ಓಕೆ, ವೈಟ್ ಬ್ರೆಡ್ ಆದರೂ ಓಕೆ ತೊಗೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡು ಅದ್ರ ಮೇಲೆ ಸ್ಲೈಟಾಗಿ ಎಳ್ಕೋಬೇಕು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಬಟರ್ ಹಾಕಬೇಕಲ್ಲ ಸರ್, ಸ್ವಲ್ಪ ಬಟರ್ ಸ್ವಲ್ಪ ಲೈಟಾಗಿ ಹಾಕಿ ಅದ್ರ ಮೇಲೆ ಡಮ್ ಅನ್ನೋದು ಹಾಕಿ ಈಗ ಚೇಂಜ್ ಮಾಡಿಬಿಡಿ ಬೇಗ. खत्म. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಬಂತು. ಹಾಗೆ ಇವತ್ತಿನ ಆ್ಯಕ್ಟಿವಿಟೀಸ್ ಜೊತೆ ನಮಗೆ ಸ್ವಲ್ಪ ಲೈಕ್ ಸ್ನ್ಯಾಕ್ಸ್ ಡೇ ಕೂಡ ಇತ್ತು. ಸೊ ಇವೆರಡೂ ಕೂಡ ಇವತ್ತು ಮುಗಿಸ್ಕೊಂಡಿದ್ದೀವಿ. ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇದೇ ಥರ ಹೊಸ ಹೊಸ ವೀಡಿಯೋಸ್ ಇಲ್ಲ ಕಂಟೆಂಟ್ ವೀಡಿಯೋಸ್ ಬೇಕಿದ್ರೆ ಸೊ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ, ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಮತ್ತು ಹೊಸ ವ್ಲಾಗಲ್ಲಿ ನಾಳೆ ಸಿಗುವ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್ बाय बाय, टाटा, गुड बाय, गया.